ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 216 ಪಾಯಿಂಟ್ಸ್ ಡೌನ್ ಆಗಿ 62,410 ಅಲ್ಲಿ ಕ್ಲೋಸ್ ಆದರೆ ನಿಫ್ಟಿ 82 ಪಾಯಿಂಟ್ಸ್ ಡೌನ್ ಆಗಿ 18,560 ಕ್ಲೋಸ್ ಆಗಿದೆ. ವೆರಾಸ್ ಬ್ಯಾಂಕ್ ನಿಫ್ಟಿ 39 ಪಾಯಿಂಟ್ಸ್ ಡೌನ್ ಆಗಿ 43,098 ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ನಮ್ಮ ಮಾರ್ಕೆಟ್ ನೀವು ಗಮನಿಸಿದ್ರೆ RBI ಇವೆಂಟು ಔಟ್ಕಮ್ ನಮಗೆ ರಿಲೀಸ್ ಆದಮೇಲೆ ಸ್ಟಾಕ್ ಮಾರ್ಕೆಟು ಬೇರಿಶ್ನೆಸ್ ಡೌನ್ ಸೈಡ್ ಸ್ವಲ್ಪ ಫಾಲ್ ಕಾಣಿಸಿದೆ ಅಲ್ವಾ. ಈವನ್ ಮಾರ್ಕೆಟ್ ಲಾಸ್ಟ್ ಫ್ಯೂ ಮಿನಿಟ್ಸಲ್ಲೂ ಡೌನ್ ಸೈಡ್ಗೆ ಮೂವ್ ಆಗಿದೆ. ಇಷ್ಟಕ್ಕೂ RBI ಕಮೆಂಟ್ಸು ಹೇಗಿದೆ, ಅದರಲ್ಲಿ ಅಷ್ಟೊಂದು ನೆಗೆಟಿವ್ ಏನಿದೆ, ಫಸ್ಟು ಅದ್ರ ಬಗ್ಗೆ ಮಾತಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಅದಾದಮೇಲೆ ಗ್ಲೋಬಲ್ ಆಗಿ ಸ್ವಲ್ಪ ಜಾಬ್ ಕಟ್ಸ್ ಅಂಡು ರಿಸೆಷನ್ ಬರೋದ ನಂತರ ಗ್ಲೋಬಲ್ ಆಗಿರೋವಂಥ ಸ್ವಲ್ಪ ಇಂಪಾರ್ಟೆಂಟ್ ಕಂಪ್ನೀಸ್ ಹೇಳ್ತಿರೋವಂಥ ಕಂಪ್ನೀಸ್ ಹೇಳ್ತಿದೆ, ಅದರಿಂದ ಅದರ ಬಗ್ಗೆನೇ ಮಾತಾಡ್ಕೊಳ್ಳೋಣ. ಫಸ್ಟು RBI ಅವರು ಏನು ಹೇಳಿದ್ದಾರೆ. RBI ರಿಲೇಟೆಡ್ ಆಗಿ ಔಟ್ಕಮ್ ನಮಗೆ 10 ಅರೌಂಡ್ ಅಪ್ಡೇಟ್ ಆಗಿದೆ. ಅಪ್ಡೇಟ್ ಆದ ತಕ್ಷಣದಿಂದಾನೇ ನಿಮಗೆ ಇಂಪಾರ್ಟೆಂಟ್ ಡೇಟಾ ಪಾಯಿಂಟ್ನ ಆಲ್ರೆಡಿ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಅದರಲ್ಲಿ ಡೀಟೇಲ್ಡ್ ಆಗಿರುತ್ತೆ. ನೀವೇನಾದರೂ ಟೆಲಿಗ್ರಾಮ್ನಲ್ಲಿ ಇಲ್ಲ ಅಂದರೆ ಟೆಲಿಗ್ರಾಮ್ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಶೇರ್ ಟ್ರೇಡರ್ ಕನ್ನಡ ಗ್ರೂಪಲ್ಲಿ ಜಾಯ್ನ್ ಆದರೆ ನೀವು ಈ ಥರ ಅಪ್ಡೇಟ್ಸು ಮಾರ್ಕೆಟ್ ಟೈಮಲ್ಲೇ ಪಡೆಯಬಹುದು. ಈಗ ಅಪ್ಡೇಟ್ನ ಸಿಂಪ್ಲಿಫೈ ಮಾಡಿ ಮಾತಾಡ್ಕೊಳ್ಳೋಣ. ಟೋಟಲ್ ಕಾನ್ವರ್ಜೇಷನ್ RBI ಗವರ್ನರ್ ದಾಸ್ ಅವ್ರು ಹೇಳ್ತಿರೋದು, ಪ್ರೀವಿಯಸ್ ಟೈಮಲ್ಲಿ ಅವ್ರು ಹೇಳ್ದಿರೋವಂಥ ಸ್ಟೇಟ್ಮೆಂಟ್ಸು ಈ ಸಲ ಮೀಟಿಂಗ್ಸಲ್ಲಿ ಅವ್ರು ಅಪ್ಡೇಟ್ ಮಾಡ್ತಿದ್ದಾರೆ. ಮಾನಿಟರಿ ಪಾಲಿಸಿ ಕಮಿಟಿ ಅವರು ಅಪ್ಕಮಿಂಗ್ ಟೈಮ್ಸಲ್ಲಿ ಅದಕ್ಕೆ ತಗ್ಗ ರೀತಿಯಲ್ಲಿ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತಾ ಕೋರ್ ಇನ್ಫ್ಲೇಷನ್ ಕಮ್ಮಿ ಮಾಡಬೇಕನ್ನೋ ಥರ ಯೋಚನೆದಲ್ಲಿ ಇರೋ ಥರ ಅಪ್ಡೇಟ್ ಮಾಡ್ತಿದ್ದಾರೆ. ಯಾವಾಗ್ಲೂ ಹೆಡ್ಲೈನ್ ಇನ್ಫ್ಲೇಷನ್ ಬಗ್ಗೆನೇ ಸ್ಟೇಟ್ಮೆಂಟ್ಸ್ ಇರುತ್ತೆ, ಆದರೆ ಈಗ ಕೋರ್ ಇನ್ಫ್ಲೇಷನ್ ಫೋಕಸ್ ಮಾಡ್ತೀವಿ ಅನ್ನೋ ಥರ ಹೇಗಾದರೂ ಕಮ್ಮಿ ಮಾಡಬೇಕನ್ನೋ ಯೋಚನೆದಲ್ಲಿ ಇರೋ ಥರ ಅಪ್ಡೇಟ್ ಮಾಡ್ತಿದ್ದಾರೆ. ಹೆಚ್ಚು ಕಡಿಮೆ ಪವಲ್ ಅವ್ರು ಹೇಳಿದಷ್ಟು ಹಾರ್ಡ್ನೆಸ್ ಇಲ್ಲ ಅಂದ್ರೂ ಜಾಕ್ಸನ್ ಹೋಲ್ ಮೀಟಿಂಗಲ್ಲಿ ನಮಗೆ ಇನ್ಫ್ಲೇಷನ್ ಕಮ್ಮಿ ಆಗೋದೇ ಇಂಪಾರ್ಟೆಂಟ್ ಅಂತ, ಅದಕ್ಕೋಸ್ಕರ ಬಡ್ಡಿ ರೇಟ್ಗಳು ಎಷ್ಟಾದರೂ ಜಾಸ್ತಿ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಮಾಡಿದ್ದಾರಲ್ವ, ಅದೇ ಥರ ಸಿಮಿಲರ್ ಆಗಿ ಕೋರ್ ಇನ್ಫ್ಲೇಷನ್ ಕಮ್ಮಿ ಮಾಡೋದಕ್ಕೋಸ್ಕರ ಅದಕ್ಕೆ ತಗ್ಗ ರೀತಿಯಲ್ಲಿ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತೀವಿ ಅಂತ ಮಾಡ್ತಿರೋಂಥ ಸ್ಟೇಟ್ಮೆಂಟ್ಸು ಮಾರ್ಕೆಟು ಆ್ಯಕ್ಚುಲ್ ಆಗಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಿಕಾಸ್ ರೀಸೆಂಟ್ ಟೈಮ್ಸಲ್ಲಿ ಇನ್ಫ್ಲೇಷನ್ ಅಂದ್ಕೊಂಡಿರೋಕಂದ್ರೂ ಸ್ವಲ್ಪ ಈಸ್ ಆಗ್ತಿದೆ, ಎಕಾನಮಿ ಬೆಟರ್ ಆಗ್ತಿದೆ ಅಂತ ಒಂದು ಇಂಡಿಕೇಶನ್ ಗೌರ್ಮೆಂಟಿಂದಾನು RBI ಅವರು ಕೊಡ್ತಾರೋ ಅನ್ನೋ ಥರ ಡೇಟಾನು ಮಾರ್ಕೆಟಲ್ಲಿ ಕಾಣಿಸಿದೆ. ಆದರೆ ಈ ಸಲ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿದ್ದು 35 ಬೇಸಿಸ್ ಪಾಯಿಂಟ್ಸು ಹೈಕಲ್ಲಿ ಏನೂ ಚೇಂಜಸ್ ಇಲ್ಲ, ಇಲ್ಲೂ ಅದೇ ಹೈಕೆ ಬಂದಿದೆ, 35 ಬೇಸಿಸ್ ಪಾಯಿಂಟ್ಸ್ ಹೈಕೆ. ಆದರೆ ಇದರ ಕಾರಣವಾಗಿ ಪ್ರೆಸೆಂಟು ರೆಪೋ ರೇಟು ಜಾಸ್ತಿ ಆಗಿ 6.25%ಗೆ ಹತ್ತಿರದಲ್ಲಿದೆ. ಸೊ ಬಡ್ಡಿ ರೇಟ್ ಅಂತೂ ಸರ್ಪ್ರೈಸ್ ಏನೂ ಇಲ್ಲ, ಆದರೆ ಆ ಸ್ಟೇಟ್ಮೆಂಟ್ ಟೋನಲ್ಲಿ ಸ್ವಲ್ಪ ಚೇಂಜ್ ಬಂದಿದೆ. ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿದ್ದು ಇನ್ಫ್ಲೇಷನು ಸ್ವಲ್ಪ ಕೂಲ್ ಆಗ್ತಿದೆ, ಅಪ್ಕಮಿಂಗಲ್ಲಿ ಇನ್ನೂ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡದೆ ಕಮ್ಮಿ ಮಾಡ್ತೀವಿ ಅನ್ನೋ ಥರ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿದ್ರೆ, ಕೋರ್ ಇನ್ಫ್ಲೇಷನ್ ಕಮ್ಮಿ ಎಕ್ಸ್ಪೆಕ್ಟ್ ಮಾಡಿದ್ರೆ RBI ಅವರು ಕೋರ್ ಇನ್ಫ್ಲೇಷನ್ನು ಕಮ್ಮಿ ಮಾಡೋದಕ್ಕೋಸ್ಕರ ಅದಕ್ಕೆ ತಕ್ಕ ರೀತಿಯಲ್ಲಿ ನಾವು ಬಡ್ಡಿ ರೇಟ್ಗಳನ್ನ ಜಾಸ್ತಿ ಮಾಡ್ತೀವಿ ಅನ್ನೋದು ಲಿಟಿಲ್ ಸರ್ಪ್ರೈಸ್. ಅದು ಟೂ ಮಚ್ ನೆಗೆಟಿವ್ ಅಲ್ಲ, ಬಟ್ ಅದು ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡಿರೋಂಥ ಟೋನ್. ಇನ್ಫ್ಲೇಷನ್ ಅಂದ್ಕೊಂಡಿರೋಕಂದ್ರೂ ಲಿಟಿಲ್ ಹೈಯರಲ್ಲಿ ಇರೋ ಕಾರಣವಾಗಿ, ಗ್ರೋತ್ ಅಂದ್ಕೊಂಡಿರೋಕಂದ್ರೂ ಲಿಟಿಲ್ ಲೋಯರ್ ಸೈಡ್ ಇರುತ್ತೆ ಅನ್ನೋ ಥರ ಅದಕ್ಕೆ ಮುಂಚೆ 7% GDP ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಫೋರ್ಕ್ಯಾಸ್ಟ್ ಕೊಟ್ಟರೆ ಈಗ 6.8%ಗೆ ಗ್ರೋತ್ ಇರುತ್ತೆ ಅನ್ನೋ ಥರ ಅಪ್ಡೇಟ್ ಮಾಡ್ತಾ ಇರೋದು ಓವರಾಲ್ ಮಾರ್ಕೆಟ್ ಇವತ್ತು ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡಿದೆ. ಓವರಾಲ್ RBI ಮೀಟಿಂಗ್ ಔಟ್ಕಮ್ ಅಂತೂ ನೆಗೆಟಿವ್, ಬಟ್ ಟೂ ಮಚ್ ಅಂತೂ ಅಲ್ಲ. ಯಾರಾದರೂ ಹೋಮ್ ಲೋನ್ನ EMI ಕಟ್ತಾ ಇದ್ರೆ ಅವ್ರು ಈಗ ಈ ಥರ ಬಡ್ಡಿ ರೇಟ್ಗಳನ್ನು ಜಾಸ್ತಿ ಬೆಳೀತಾ ಇರೋ ಕಾರಣವಾಗಿ ಈ ಹೋಮ್ ಲೋನ್ಗೆ ಸಂಬಂಧಿಸಿರುವ ಇದರ ನಿಮ್ಮ EMI ಆದರೂ ಜಾಸ್ತಿ ಮಾಡಬೇಕಾಗತ್ತೆ, ಆರ್ ನಿಮ್ಮ ಹೋಮ್ ಲೋನ್ ಟೆನ್ಯೂರ್ ಆದರೂ ಈಗ ಎಷ್ಟು ವರ್ಷಗಳು ಕಟ್ಟಬೇಕಲ್ಲ ಅದಕ್ಕಾದರೂ ಜಾಸ್ತಿ ಆದರೂ ಬೆಳೆಯುತ್ತೆ. ಈ ವರ್ಷದಲ್ಲಿ 2022ನಲ್ಲಿ ಇಲ್ಲಿವರೆಗೂ 190 ಬೇಸಿಸ್ ಪಾಯಿಂಟ್ಸ್ ಹತ್ರ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡಿದ್ದಾರೆ. ಈಗ ಇನ್ನೊಂದು 35 ಬೇಸಿಸ್ ಪಾಯಿಂಟ್ಸ್ ಹತ್ರ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ದಂಗೆ. ಈ ಕಾರಣವಾಗಿ ಒಂದು ಟೈಮಲ್ಲಿ 38,000 ರೂಪೀಸ್ EMI ಕಟ್ಟೋ ಒಂದು ಪರ್ಸನ್ನು ಅವ್ರ EMI ಜಾಸ್ತಿ ಮಾಡ್ತಾ ಪ್ರೆಸೆಂಟ್ ಈಗ ಅದು 44,986ಗೆ EMI ಜಾಸ್ತಿ ಮಾಡಬೇಕಾಗತ್ತೆ. ಆರ್ಎಲ್ಸ್ ಅವ್ರ EMI ಜಾಸ್ತಿ ಮಾಡಿಲ್ಲ ಅಂದರೆ ನಂಬರ್ ಆಫ್ ಇಯರ್ಸು ಅವ್ರು ಕಟ್ಟೋವಂಥ ಇಯರ್ಸ್ ಇರುತ್ತಲ್ವ ಅವಾದರೂ ಜಾಸ್ತಿ ಆಗತ್ತೆ. ಸೊ ಇದರ್ EMI ಆದರೂ ಜಾಸ್ತಿ ಮಾಡಬೇಕು, ಅಥವಾ ಇಲ್ಲ ಅಂದರೆ ಹೋಮ್ ಲೋನ್ ಕ್ಲಿಯರ್ ಆಗುವಂಥ ಸಮಯ ಇರುತ್ತಲ್ವ ಅದಾದರೂ ಜಾಸ್ತಿ ಆಗತ್ತೆ. ಅದರಿಂದ ಹೋಮ್ ಲೋನ್ EMI ಕಟ್ಟೋರು ಇದನ್ನು ಸ್ವಲ್ಪ ಹುಷಾರಾಗಿ ಜ್ಞಾಪಕ ಇಟ್ಕೊಳ್ಳಿ. ಇವತ್ತಂತೂ ಇವೆಂಟ್ ಕಂಪ್ಲೀಟ್ ಆಗಿದೆ, ಅದರಿಂದ ನಾಳೆ ನಮಗೆ ಎಲೆಕ್ಷನ್ ರಿಸಲ್ಟ್ಸ್ ಇರುತ್ತೆ, ಗುಜರಾತ್ ಎಲೆಕ್ಷನ್ ರಿಸಲ್ಟ್ಸ್ ಇದೆ ಅಂತ ವಿಷಯನ ಜ್ಞಾಪಕ ಇಟ್ಕೊಳ್ಳಿ. ಹಾಗೆ ನಾಳೆ ಎಕ್ಸ್ಪೈರಿನೂ ಇದೆ. ಸೊ ಇವೆಲ್ಲಾನು ಇಂಪಾರ್ಟೆಂಟ್ ಅಲ್ಲ, ಈ ಮಂತಲ್ಲಿ ನಾವು ಇಂಪಾರ್ಟೆಂಟಾಗಿ ಗಮನಿಸ್ತಾ ಇರೋಂಥ ಮೈನ್ ಇವೆಂಟ್ ಅಂತೂ ಡಿಸೆಂಬರ್ 13th. ಅದು ಡಿಸೆಂಬರ್ 13th ನಮಗೆ ಈವ್ನಿಂಗ್ ಅಪ್ಡೇಟ್ ಆಗುತ್ತೆ. ನೆಕ್ಸ್ಟ್ ಡಿಸೆಂಬರ್ 14th ನಮಗೆ ಮಾರ್ಕೆಟ್ನ ಇಂಪ್ಯಾಕ್ಟ್ ಮಾಡುತ್ತೆ. ಈವನ್ US CPI ಇನ್ಫ್ಲೇಷನ್ ಡೇಟಾ, ಒಂದು ವೇಳೆ ಆ CPI ಇನ್ಫ್ಲೇಷನ್ ಡೇಟಾ ಆದರೂ ಎಕ್ಸ್ಪೆಕ್ಟೇಷನ್ಸ್ ಅಂದರೆ ಅಬೋವ್ ಇದ್ದರೆ, ತುಂಬ ನೆಗೆಟಿವ್ ಆಗಿದ್ರೆ, ದೆನ್ ಫೆಡ್ ಅವರು ಯಾವ ಥರ ಸ್ಟೇಟ್ಮೆಂಟ್ ಮಾಡ್ತಾರೆ, ಫೆಡ್ ಅವ್ರ ಸ್ಕೋಪ್ ಹೇಗಿರುತ್ತೆ, ಇನ್ನೂ ಬಡ್ಡಿ ರೇಟ್ಗಳು 50 ಆರ್ ಅಬೋವ್ ತಗೊಳ್ಳೋದಕ್ಕೆ ಮೋಸ್ಟ್ಲಿ ಅವರು ಪ್ರೆಷರ್ ಮಾಡತ್ತಾ,
ಅದರಿಂದ ಎಕ್ಸ್ಪೆಕ್ಟೇಷನ್ಸ್ ಅಂದರೆ ಅಬೋವ್ ಬರ್ತಿದ್ರೆ CPI ಇನ್ಫ್ಲೇಷನ್ ಡೇಟಾ 13th ಮಾರ್ಕೆಟ್ ಕ್ಲೋಸ್ ಆದಮೇಲೆ ಆ ಡೇಟಾ ಬರುತ್ತಲ್ವಾ, ಅದು ಡಿಸೆಂಬರ್ 14th ನಮ್ಮ ಮಾರ್ಕೆಟ್ನ ಇಂಪ್ಯಾಕ್ಟ್ ಮಾಡುವಂಥ ಡೇಟಾ ಪಾಯಿಂಟ್ ಆಗಿ ಇಂಪಾರ್ಟೆಂಟ್ ಆಗಿದೆ. ಅದಾದಮೇಲೆ 14th ಡಿಸೆಂಬರ್ US ಫೆಡ್ ಮೀಟಿಂಗ್ ಔಟ್ಕಮ್ ಇದೆ. ನೆಕ್ಸ್ಟು ಟ್ರೇಡಿಂಗ್ ಸೆಷನಲ್ಲಿ ಮಾರ್ಕೆಟ್ನ ಇಂಪ್ಯಾಕ್ಟ್ ಮಾಡುತ್ತೆ. ಆ್ಯಂಡ್ ತುಂಬ ಡೇಸ್ ಬ್ಯಾಕ್ವರೆಗೂ ನಮ್ಮ ಜಾಬ್ ಕಟ್ಸ್ ಬಗ್ಗೆ ಕೇಳ್ತಾ ಬಂದಿದ್ವಲ್ವಾ. ಅನದರ್ ಟೈಮು ಜಾಬ್ ಕಟ್ಸ್ನ ಮೋರ್ಗನ್ ಸ್ಟ್ಯಾನ್ಲಿ ಅವರು ಅವರ ಎಂಟೈರ್ ವರ್ಕ್ ಬುಕ್ ಫೋರ್ಸ್ನಲ್ಲಿ 2% ಜಾಬ್ ಕಟ್ಸ್ ಮಾಡ್ತೀವಿ ಅನ್ನೋ ಥರ, ಇದ್ರ ಜೊತೆಗೆ ಪೆಪ್ಸಿ ಅವರು ಅಪ್ಕಮಿಂಗ್ ಟೈಮ್ಸಲ್ಲಿ ಜಾಬ್ ಕಟ್ಸ್ ಮಾಡ್ತೀವಿ ಅಂತ, ಆ್ಯಂಡ್ ಅಮೆಝಾನ್ ಅವರು ನಿಯರ್ಲಿ 2000 ಪೀಪಲ್ಸ್ ಹತ್ರ ಅಮೆಝಾನ್ ಅವ್ರ ಜಾಬ್ಸನ್ನು ರಿಮೂವ್ ಮಾಡಬೇಕನ್ನೋ ಥರ ಡೇಟಾ ಪಾಯಿಂಟ್ಸ್ ಅಂತೂ ಮಾರ್ಕೆಟಲ್ಲಿದೆ. ಇದರ ಜೊತೆಗೆ US ಒನ್ ಆಫ್ ದ ಮೇಜರ್ ಬ್ಯಾಂಕ್ ಆಗಿರುವಂಥ JP ಮೋರ್ಗನ್ ಅವರು ರಿಲೇಟೆಡ್ ಆಗಿ ಚೀಫ್ ಎಕ್ಸಿಕ್ಯೂಟಿವ್ ಆಗಿರುವಂಥ ಜೈಮಿ ಡೈಮಂಡ್ ಅವರು ಮಾತಾಡ್ತಾ US ಎಕಾನಮಿ ಮೈಲ್ಡ್ ಟು ಹಾರ್ಡ್ ರಿಸೆಷನ್ಗೆ ಹೋಗಬಹುದು ಅಂತ ಜನ ಭಾವಿಸ್ತಾ ಇರೋ ಥರನೂ ಅವ್ರ ಸ್ಟೇಟ್ಮೆಂಟ್ಸ್ ಅಂತೂ ಮಾಡ್ತಿದ್ದಾರೆ. ಇದು ಆ್ಯಕ್ಚುಲಿ ನಾವು ಪಾಸಿಟಿವ್ ಆಗಿ ತಗೋಬೇಕು. ಬಿಕಾಸ್ US ಬ್ಯಾಂಕ್ಸು ಯಾವಾಗಾದರೂ ರಿಸೆಷನ್ ಅನ್ನು ದೊಡ್ಡ ದೊಡ್ಡ ಬ್ಯಾಂಕ್ಸ್ ಮಾತಾಡ್ತಾ ಇದ್ರೆ, ಬಿಕಾಸ್ ಈಗ JP ಮೋರ್ಗನ್ ಅವರು, ಪ್ರೀವಿಯಸ್ಲಿ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವರು, ಈವನ್ ನೋಮುರಾ ಅವರು, ಈ ಥರ ಮಲ್ಟಿಪಲ್ ಗ್ಲೋಬಲ್ ಆಗಿರುವಂಥ ಬಿಗ್ ಬ್ಯಾಂಕ್ಸ್ ಅವರು ಅಂಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರಿ ಅವರು, ಮಲ್ಟಿನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸು ಇವೆಲ್ಲಾನು ಗ್ರೋತು ಸ್ಲೋ ಡೌನ್ ಅಂಡು ರಿಸೆಷನ್ ಬಗ್ಗೆ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದ್ರೆ ಫೆಡ್ ಸ್ವಲ್ಪ ಸ್ಲೋ ಡೌನ್ ಮಾಡೋದಕ್ಕೆ ಪಾಸಿಬಿಲಿಟಿ ಇದೆ. ಬಿಕಾಸ್ ಈ ಥರ ಬಿಗ್ ಬ್ಯಾಂಕ್ಸು ರಿಸೆಷನ್ ಅಂಡು ಎಕಾನಮಿ ಸ್ಲೋ ಡೌನ್ ಬಗ್ಗೆ ಮಾತಾಡ್ತಾ ಇದ್ರೆ ಬಡ್ಡಿ ರೇಟ್ಗಳನ್ನು ಅಷ್ಟೊಂದು ಅಗ್ರೆಸಿವ್ ಆಗಿ ಜಾಸ್ತಿ ಮಾಡೋ ಯೋಚನೆ ಫೆಡ್ ಅವರು ತಗೊಳ್ಳಲ್ಲ. ಮೇ ಬಿ ಆ ರೀಸನ್ನಿಂದಾನೇ ಪ್ರೀವಿಯಸ್ ಮೀಟಿಂಗಲ್ಲೂ ಅಷ್ಟೊಂದು ಅಗ್ರೆಸಿವ್ ರೇಟ್ಸು ಹೈಕ್ಸ್ ಇರಲ್ಲ ಅನ್ನೋ ಥರ ಸ್ಟೇಟ್ಮೆಂಟ್ಸು ನಮಗೆ ಫೆಡ್ ಚೇರ್ಮನ್ ಆಗಿರೋಂಥ ಪವಲ್ ಅವರಿಂದ ಕೇಳಿಸಿದೆ. ಎಕಾನಮಿ ಸ್ಲೋ ಡೌನ್ ಆಗೋಕ್ಕೆ ರಿಸೆಷನ್ ಅಪ್ಡೇಟ್ ಅಂತೂ ಮಾರ್ಕೆಟಲ್ಲಿದೆ. ಆದರೆ ಅದು ಕೇಳಿದಾಗಲ್ಲ ನಮಗೆ ಮಾರ್ಕೆಟ್ ಮೇಲೆ ನೆಗೆಟಿವ್ ಒಪಿನಿಯನ್ ಕ್ರಿಯೇಟ್ ಆಗುತ್ತೆ. ಬಟ್ ಫ್ರೆಂಡ್ಸ್, ಅದು ಜಾಬ್ಸ್ ಡೇಟಾನಲ್ಲಿ ಇನ್ನೂ ರಿಫ್ಲೆಕ್ಟ್ ಆಗಿಲ್ಲ. ಈವನ್ ಅದರ್ ಡೇಟಾ ಪಾಯಿಂಟ್ಸು ಸ್ವಲ್ಪ ಹೆಚ್ಚು ಕಡಿಮೆ ಹಾಗೆ ಇದ್ರೂ, ಬಿಕಾಸ್ ಯುರೋಪ್ನಲ್ಲಿರುವಂಥ ಅನ್ಸರ್ಟನಿಟಿ ಆ್ಯಂಡ್ ಚೈನಾನಲ್ಲಿದ್ದ ಅನ್ಸರ್ಟನಿಟಿ ಕಾರಣವಾಗಿ ಅವು ವಿತ್ ಟೈಮ್ ಕ್ಲಿಯರ್ ಆಗೋಕ್ಕೆ ಸ್ಕೋಪ್ ಇದೆ. ಅದರಿಂದ ಜಾಬ್ಸ್ ಡೇಟಾ ಇಂಪ್ಯಾಕ್ಟು ಎಕ್ಸ್ಪೆಕ್ಟೇಷನ್ಸ್ ಅಂದರೆ ಜಾಬ್ಸ್ ಬಿಲೋ ಬಂದಾಗಲೇ ನಾವು ಎಕಾನಮಿ ರಿಸೆಷನ್ ರಿಲೇಟೆಡ್ ಆಗಿ ನಾವು ವ್ಯಕ್ತ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡ್ತಿರೋಂಥ ಕಂಟೆಂಟ್ ನಿಮಗೆ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ನೆಕ್ಸ್ಟು ಸಿಮೆನ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವ್ರಿಗೊಂದು ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ಒಂದು ಇಂಪಾರ್ಟೆಂಟ್ ನಮಗೆ ಅರ್ಥ ಆಗಬೇಕಂದ್ರೆ, ಇಲ್ಲಿವರೆಗೂ ಈ ಕಂಪ್ನಿ ರಿಲೇಟೆಡ್ ಆಗಿ ಮೊಬಿಲಿಟಿ ಸ್ಪೇಸ್ನಲ್ಲಿ ಇವ್ರಿಗಿರುವಂಥ ಆರ್ಡರ್ ಬ್ಯಾಕ್ಲಾಗ್ಸು 17,183 crores. ಅಗೈನ್ ಮೊಬಿಲಿಟಿ ಸೆಗ್ಮೆಂಟ್ನಲ್ಲ ಇವರ ಆರ್ಡರ್ ಬ್ಯಾಕ್ಲಾಗ್ಸು ಹೇಳ್ತಿದ್ದೀನಿ 17,183 crores. ಆದರೆ ಈಗ ಇವರು ಗೆದ್ದಿರೋಂಥ ಒಂದು ಆರ್ಡರ್ ವ್ಯಾಲ್ಯೂ 20,000 crores. ಎಸ್, ಇಂಡಿಯನ್ ರೈಲ್ವೇಸ್ ಅವ್ರಿಗೋಸ್ಕರ 9,000 ಹಾರ್ಸ್ ಪವರ್ ಇರೋಂಥ 1,200 ಲೋಕೋಮೋಟಿವ್ಸ್ನ ಸಿಮೆನ್ಸ್ ಅವರು ತಯಾರು ಮಾಡೋದಕ್ಕೆ ಲೋಯೆಸ್ಟ್ ಬಿಡ್ಡರ್ ಆಗಿ ಮೀನ್ಸ್ ಆ ಪ್ರಾಜೆಕ್ಟ್ನ ಗೆದ್ದಿರೋ ಥರ. ಆ್ಯಂಡ್ ಈ ಎಂಟೈರ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಾನು ಗುಜರಾತ್ ಸ್ಟೇಟ್ನಲ್ಲಿರೋಂಥ ಅವರ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯಿಂದ ಕಂಪ್ಲೀಟ್ ಆಗತ್ತೆ ಅನ್ನೋ ಥರ. ಆ್ಯಂಡ್ ಈ ಎಂಟೈರ್ ಪ್ರಾಜೆಕ್ಟ್ ಒಂದು ವ್ಯಾಲ್ಯೂ 20,000 ಕೋಟಿ ಥರ ಇವರು ಪ್ರಕಟಣೆ ಮಾಡ್ತಿರೋದ್ರಿಂದ ಸ್ಟಾಕ್ ಇವತ್ತು ಇಂಟ್ರಾಡೇ ಸೆಷನಲ್ಲಿ 5% ಬೆಳೆದಿದೆ. ಇದು ಈಗಲೇ ಅಂತ ಅಲ್ಲ, ಲಾಂಗ್ ಟರ್ಮ್ ಪ್ರಾಜೆಕ್ಟ್. ಅದರಿಂದ ಇದು ಫರ್ದರ್ ಆಗಿನೂ ಸ್ಟಾಕ್ನ ಇಂಕ್ರಿಮೆಂಟಲ್ ರೆವೆನ್ಯೂಸ್ ಇನ್ನೂ ಅಪ್ಪರ್ ಸೈಡ್ ತೊಗೊಂಡೋಗುತ್ತೆ. ಆ್ಯಂಡ್ ಈ ಆರ್ಡರ್ ಆದಮೇಲೆ ಮೆಕ್ವೇರ್ ಅವರು ಈಗ ಬಂದಿರೋಂಥ ಆರ್ಡರೇ ಅಲ್ಲ, ಅಪ್ಕಮಿಂಗ್ ಟೈಮ್ಸಲ್ಲೂ ಇವರ ಆರ್ಡರ್ ಬುಕ್ಕು 23% CAGR ಗ್ರೋತ್ ಆಗುತ್ತೆ ಅನ್ನೋ ಥರ ಭಾವಿಸ್ತಾ ಸ್ಟಾಕ್ ಟಾರ್ಗೆಟ್ ಪ್ರೈಸು ಇಲ್ಲಿಂದ ಹೈಯರ್ ಸೈಡು 3,120 ಆಗಿ ನೋಡ್ತಿರೋ ಥರ ಇವರು ರಿಪೋರ್ಟ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟು IIFL ಸೆಕ್ಯೂರಿಟಿ ಹಾಗೆ 5 ಪೈಸಾ ಬಗ್ಗೆ ಮಾತಾಡ್ಕೊಳ್ಳೋಣ. 5 ಪೈಸಾ ಒಳಗೆ IIFL ಸೆಕ್ಯೂರಿಟಿಗೆ ಸಂಬಂಧಿಸಿರುವ ಆನ್ಲೈನ್ ರೀಟೇಲ್ ಟ್ರೇಡಿಂಗ್ ಬಿಸ್ನೆಸ್ ಅನ್ನೋದು ಕಮಿಂಗ್ ಡೇಸಲ್ಲಿ ಬಂದು ಮರ್ಜ್ ಆಗೋಗುತ್ತೆ. ಮೀನ್ಸ್ 5 ಪೈಸಾ ಕ್ಯಾಪಿಟಲ್ ರಿಲೇಟೆಡ್ ಆಗಿ ಆಲ್ರೆಡಿ 32 lakhs ಹತ್ರ ಕಸ್ಟಮರ್ಸ್ ಇದ್ದಾರೆ. ಈಗ IIFL ಅವರಿಗೆ ಸಂಬಂಧಿಸಿರೋ ಆನ್ಲೈನ್ ರೀಟೇಲ್ ಟ್ರೇಡಿಂಗ್ ಬಿಸ್ನೆಸ್ ರಿಲೇಟೆಡ್ ಆಗಿ 50 lakhs ಕಸ್ಟಮರ್ಸ್ ಬಂದು ಆ್ಯಡ್ ಆಗ್ತಾರೆ ಅನ್ನೋ ಥರ ಟೋಟಲಿ 40% ಹತ್ರ ಇವರ ಕ್ಲೈಂಟ್ ಬೇಸ್ ಬೆಳೆಯುತ್ತೆ ಅನ್ನೋ ಥರ 5 ಪೈಸಾ ಕ್ಯಾಪಿಟಲ್ ಅವರು ಎಕ್ಸ್ಚೇಂಜಸ್ಗೆ ಅಪ್ಡೇಟ್ ಮಾಡ್ತಿದ್ದಾರೆ. ಇದು IIFL ಸೆಕ್ಯೂರಿಟಿನಿಂದ ಡಿಮರ್ಜರ್ ಆಗಿ ಮೀನ್ಸ್ ಆನ್ಲೈನ್ ರೀಟೇಲರ್ ಟ್ರೇಡಿಂಗ್ ಬಿಸ್ನೆಸ್ ಡಿಮರ್ಜರ್ ಆಗಿ 5 ಪೈಸಾನಲ್ಲಿ ಬಂದು ಮರ್ಜ್ ಆಗೋಗುತ್ತೆ. ಅದರಿಂದ ಈ ಸ್ಟಾಕ್ ಹೋಲ್ಡ್ ಮಾಡಿರೋ ಅವ್ರಿಗೆ ವ್ಯಾಲ್ಯೂ ಕಮ್ಮಿ ಆಗೋಗುತ್ತಲ್ವ. ಅದರಿಂದ ಯಾರಾದರೂ ಈ ಕಂಪ್ನಿ ರಿಲೇಟೆಡ್ ಆಗಿ 50 ಶೇರ್ನ ಹೋಲ್ಡ್ ಮಾಡ್ತಿರ್ತಾರಲ್ವ, ಅವರಿಗೆ ಒಂದು 5 ಪೈಸಾ ಶೇರ್ನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕನ್ಫ್ಯೂಸ್ ಆಗಬೇಡಿ, ಎಂಟೈರ್ IIFL ಸೆಕ್ಯೂರಿಟಿ ಬಂದು 5 ಪೈಸಾನಲ್ಲಿ ಮರ್ಜ್ ಆಗ್ತಿಲ್ಲ. ಈ ಕಂಪನಿ ಹಾಗೇ ಇರುತ್ತೆ. ಬಟ್ ಇದರೆಲ್ಲೋ ಒಂದು ಸ್ವಲ್ಪ ಪೋರ್ಷನ್ ಆಫ್ ದಿ ಬಿಸ್ನೆಸ್ ಆನ್ಲೈನ್ ರೀಟೇಲ್ ಟ್ರೇಡಿಂಗ್ ಬಿಸ್ನೆಸ್ ಡಿಮರ್ಜರ್ ಆಗಿ 5 ಪೈಸಾನಲ್ಲಿ ಮರ್ಜ್ ಆಗತ್ತೆ. ಅದರಿಂದ ಈ ಶೇರ್ ಹೋಲ್ಡರ್ಸ್ ಸ್ವಲ್ಪ ನಷ್ಟ ಹೋಗ್ತಾರಲ್ವಾ, ಅದರಿಂದ ಅದನ್ನು ಬ್ಯಾಲೆನ್ಸ್ ಮಾಡ್ತಾ 5 ಪೈಸಾ ಶೇರ್ಸ್ ಫಾರ್ ಎವ್ರಿ 50 ಶೇರ್ಸ್ಗೆ IIFL ಸೆಕ್ಯೂರಿಟಿ ಶೇರ್ ಹೋಲ್ಡರ್ಸ್ಗೆ ಒಂದು 5 ಪೈಸಾ ಶೇರ್ ಕೊಡ್ತೀವಿ ಅನ್ನೋ ಥರ ಎಕ್ಸ್ಚೇಂಜಸ್ಗೆ ಅಪ್ಡೇಟ್ ಮಾಡ್ತಿದ್ದಾರೆ. ಸೊ ಸೇಮ್ ಗ್ರೂಪ್ಗೆ ಸಂಬಂಧಿಸಿರುವ ಕಂಪನಿ, ಬಟ್ IIFL ಸೆಕ್ಯೂರಿಟಿನಲ್ಲಿ ಡಿಮ್ಯಾಟ್ ಅಕೌಂಟ್ ಹೋಲ್ಡ್ ಮಾಡಿರೋರು 5 ಪೈಸಾನಲ್ಲೂ ಹೋಲ್ಡ್ ಮಾಡಿರ್ಬೋದಲ್ವಾ.
IIFL ಸೆಕ್ಯೂರಿಟಿ ಅವರು ಡಿಸ್ಕೌಂಟ್ ಬ್ರೋಕಿಂಗ್ ಫಾರ್ಮ್ನ 5 ಪೈಸಾನ ಸ್ಟಾರ್ಟ್ ಮಾಡಿದಾರಲ್ವಾ. ಈಗ ಈ ಥರ ಡಿಫ್ರೆಂಟ್ ಎಂಟಿಟೀಸ್ ಅಲ್ಲದೆ IIFL ಅನ್ನು 5 ಪೈಸಾನಲ್ಲಿ ಮರ್ಜ್ ಆಗೋ ಯೋಚನೆಯಿಂದ IIFL ಸೆಕ್ಯೂರಿಟಿಗೆ ಸಂಬಂಧಿಸಿರುವ ಆನ್ಲೈನ್ ರಿಟೇಲ್ ಟ್ರೇಡಿಂಗ್ ಬಿಸ್ನೆಸ್ನ 5 ಪೈಸಾನಲ್ಲಿ ಮರ್ಜ್ ಮಾಡೋದಕ್ಕೆ ಯೋಚನೆಯಲ್ಲಿರೋ ಥರ ಇದರ ರಿಲೇಟೆಡ್ ಆಗಿ ಪ್ರಾಸೆಸ್ ಸ್ಟಾರ್ಟ್ ಮಾಡಿರೋ ಥರ ಅಪ್ಡೇಟ್ನ ಎಕ್ಸ್ಚೇಂಜಸ್ಗೆ ಹೋಗಿವೆ. ನೆಕ್ಸ್ಟು ಓಷನ್ ಹಾಗೆ ಜೆಲಿಟನ್ ರಿಲೇಟೆಡ್ ಆಗಿ ಬಿಸ್ನೆಸ್ ಮಾಡುವಂಥ ನರ್ಮದಾ ಜೆಲಿಟನ್ ಅವರು ₹100 ಪರ್ ಶೇರ್ ಡಿವಿಡೆಂಡ್ನ ಸ್ಪೆಷಲ್ ಇನ್ಕಮ್ ಡಿವಿಡೆಂಡ್ನ ಪ್ರಕಟಣೆ ಮಾಡ್ತಿರೋ ಕಾರಣವಾಗಿ ಸ್ಟಾಕ್ ಇವತ್ತು ಅಪ್ಪರ್ ಸರ್ಕ್ಯೂಟ್ನಲ್ಲಿ ಕ್ಲೋಸ್ ಆಗಿದೆ. ಇವರು ಫಿಕ್ಸ್ ಮಾಡ್ತಿರುವಂಥ ರೆಕಾರ್ಡ್ ಡೇಟು ₹100 ಡಿವಿಡೆಂಡ್ಗೋಸ್ಕರ. ಸೊ 15th ಡಿಸೆಂಬರ್ ಟೈಮ್ಗೆ ಯಾರು ಡಿಮ್ಯಾಟ್ ಅಕೌಂಟಲ್ಲಾದರೆ ಈ ಶೇರ್ಸ್ ಇರುತ್ತಲ್ಲ ಅವರು ಮಾತ್ರನೇ ಈ ಡಿವಿಡೆಂಡ್ಗೆ ಎಲಿಜಿಬಲ್ ಆಗ್ತಾರೆ. ಅದರಿಂದ ಇವತ್ತು ಈ ಅಪ್ಡೇಟ್ ಬಂದ ಮೇಲೆ ಸ್ಟಾಕು ಅಪ್ಪರ್ ಸರ್ಕ್ಯೂಟ್ ಮೀನ್ಸ್ 20% ಹೈಯರ್ ಸೈಡ್ ಅಲ್ಲಿ ಕ್ಲೋಸ್ ಆಗಿದೆ. ಸ್ಟಾಕ್ ಫಂಡಮೆಂಟಲ್ಸ್ ಅಂಡ್ ಸಿಗ್ನಿಫಿಕೆಂಟ್, ಈ ಸ್ಟಾಕ್ ನಲ್ಲಿ ಫಂಡಮೆಂಟಲ್ಸ್ ಅಲ್ಲ ಆದ್ರೂ ಅಂಡ್ ಸಿಗ್ನಿಫಿಕೆಂಟ್ ಗ್ರೋತ್ ಏನೂ ಇಲ್ಲ, ಆದ್ರೆ ಹಂಗಂತ ವೀಕ್ ಆಗೂ ಇಲ್ಲ. ಒಂದು ಸ್ಟಾಗ್ನೆಂಟ್ ಆಗಿ ಅಂಡ್ ರೇಂಜ್ ಬೌಂಡ್ನೆಸ್ ಮೀನ್ಸ್ ಒಂದು ರೇಂಜ್ ನಲ್ಲಿ ಆ ನಂಬರ್ಸ್ ತುಂಬಾ ವರ್ಷಗಳಿಂದ ಕಾಣಿಸ್ತಾ ಬರ್ತಿದೆ. ಸೊ ಕೇವಲ ಡಿವಿಡೆಂಡ್ ರಿಲೇಟೆಡ್ ಆಗಿ ಬರ್ತಿರುವಂತ ಅಪ್ಡೇಟ್ ಇಂದಾನೆ ಸ್ಟಾಕ್ ಈ ತರ ಮೂವ್ ಆಗಿರೋ ವಿಷಯನ ಜ್ಞಾಪಕ ಇಟ್ಕೊಳ್ಳಿ. ಅಂಡ್ ಈ ಡಿವಿಡೆಂಡ್ ಗೋಸ್ಕರ ಯಾರಾದ್ರೂ ಸ್ಟಾಕ್ಸ್ ತಗೊಂಡಿರ್ತಾರಲ್ವಾ, ₹100 ಡಿವಿಡೆಂಡ್ ನಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಬರುತ್ತಲ್ವಾ ಪ್ರತಿ ಶೇರ್ಗೂ, ಆದ್ರೆ ಆ ಡಿವಿಡೆಂಡ್ ಬ್ಯಾಂಕ್ ಅಕೌಂಟ್ ನಲ್ಲಿ ಕ್ರೆಡಿಟ್ ಆಗೋದಕ್ಕೆ ಮುಂಚೆನೆ ನಮಗೆ ಸ್ಟಾಕ್ ಪ್ರೈಸ್ ನಲ್ಲಿ ₹100 ಡಿವಿಡೆಂಡ್ ಅನ್ನೋದು ಅಡ್ಜಸ್ಟ್ ಆಗೋಗುತ್ತೆ. ಸ್ಟಾಕ್ ಪ್ರೈಸ್ ನಲ್ಲಿ ₹100 ಹತ್ರ ಫಾಲ್ ಆಗುತ್ತೆ ಅಂಡ್ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಆ ಡಿವಿಡೆಂಡ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಆಗುತ್ತೆ. ಯಾರಾದ್ರೂ ಬ್ಯಾಂಕ್ ಅಕೌಂಟ್ ನಲ್ಲಿ ಯಾವಾಗಾದ್ರೆ ಬ್ಯಾಂಕ್ ಅಕೌಂಟ್ ಅಲ್ಲಿ ಬಂದು ಬರುತ್ತಲ್ವಾ ಆ ಸ್ಟಾಕ್ ಪ್ರೈಸ್ ಅವಾಗ ಅಡ್ಜಸ್ಟ್ ಆಗತ್ತೆ. ಅದರಿಂದ ನೆಟ್ ಬೇಸಿಸ್ ನಲ್ಲಿ ನಮಗೇನು ದೊಡ್ಡ ಲಾಭ ಅಂತೂ ಇರಲ್ಲ. ಆದ್ರೆ ಈ ತರ ಆಕ್ಟಿವಿಟಿಯಿಂದ ಸ್ಟಾಕ್ ತುಂಬಾ ಜನ ಬೈ ಮಾಡ್ತಾ ಇರ್ತಾರೆ. ಅದರಿಂದ ಇನ್ ಶಾರ್ಟ್ ಟರ್ಮ್ ಸ್ಟಾಕ್ ರಿಲೇಟೆಡ್ ಆಗಿ ಅಪ್ಸೈಡ್ ಮೂವ್ ಕಾಣಿಸ್ತಾ ಇರುತ್ತೆ. ನೆಕ್ಸ್ಟ್ ಇನ್ಫೋಸಿಸ್ ಬಗ್ಗೆ ಮಾತಾಡ್ಕೋಬೇಕು. ಇನ್ಫೋಸಿಸ್ ಬೈಬ್ಯಾಕ್ ಇವತ್ತು ಓಪನ್ ಆಗತ್ತೆ ಅನ್ನೋ ತಕ್ಷಣ ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ತರ ಒಂದು ಕ್ವಶನ್ ನಿಮ್ಗೆ ಬರ್ತಾ ಇದ್ರೆ ಫ್ರೆಂಡ್ಸ್, ಈ ಬೈಬ್ಯಾಕ್ ಟೆಂಡರ್ ರೂಟ್ ಅಲ್ಲಿ ಇರುವಂತ ಬೈಬ್ಯಾಕ್ ಮೀನ್ಸ್ ನಮ್ಮ ಹತ್ರ ಇರುವಂತ ಶೇರ್ಸ್ ಕೊಡೋದಕ್ಕೆ ಏನೂ ಇಲ್ಲ. ಕಂಪನಿ ಮಾರ್ಕೆಟ್ ಅಲ್ಲಿ ಇರುವಂತ ಶೇರ್ಸ್ ನ ನೆಕ್ಸ್ಟ್ 6 months ಅಲ್ಲಿ ಸ್ಲೋ ಆಗಿ ತಗೊಂತಾ ಹೋಗುತ್ತೆ. ಎಷ್ಟು ಪ್ರೈಸ್ ಗಾದ್ರೂ ತಗೊಂತಾರ ಅಂದ್ರೆ ಪ್ರಕಟಣೆ ಮಾಡಿರುವಂತ ಬೈಬ್ಯಾಕ್ ಪ್ರೈಸ್ 1850. ಸೊ 1850 ಬಿಲೋ ಯಾವಾಗಾದ್ರೆ ಸ್ಟಾಕ್ ಪ್ರೈಸ್ ಸಿಗ್ತಾ ಇರತ್ತಲ್ವಾ ಆ ಟೈಮ್ ಅಲ್ಲಿ ನೆಕ್ಸ್ಟ್ 6 months ಅಲ್ಲಿ 9300 crores ಕೊಟ್ಟು ತಗೊಂತೀವಿ ಅನ್ನೋ ತರ ಪ್ರೀವಿಯಸ್ ಬೈಬ್ಯಾಕ್ ನಲ್ಲೂ ಇವರು ಅಪ್ಡೇಟ್ ಮಾಡಿದ್ದಾರೆ. ಸೊ ಕಂಪನೀಸ್ ಏನಕ್ಕೆ ಬೈಬ್ಯಾಕ್ಸ್ ಮಾಡ್ತಾ ಇರ್ತಾರೆ, ಬೈಬ್ಯಾಕ್ ಮಾಡೋದು ಓಪನ್ ಮಾರ್ಕೆಟ್ ಇರುವಂತ ಫ್ಲೋಟ್ ಫ್ರೀ ಶೇರ್ಸ್ ನ ಕಮ್ಮಿ ಮಾಡೋದಕ್ಕೋಸ್ಕರ. ಆ ತರ ಮಾಡ್ತಾ ಇದ್ರೆ ಎಕ್ಸಿಸ್ಟಿಂಗ್ ಶೇರ್ಸ್ ಹೋಲ್ಡ್ ಮಾಡೋರಿಗೆ ಅವರ ಓನರ್ಶಿಪ್ ಬೆಳೆಯುತ್ತೆ, ರಿಟರ್ನ್ ರೇಷಿಯೋ ಇಂಪ್ರೂವ್ ಆಗುತ್ತೆ. ಓವರ್ ಆಲ್ ಆಗಿ ಅದು ಸ್ಟಾಕ್ ಮೂವ್ ಆಗೋದಕ್ಕಂದ್ರೂ ಸ್ವಲ್ಪ ಬೆಟರ್ ಆಗಿ ಮೂವ್ ಮಾಡುತ್ತೆ. ಲಾಸ್ಟ್ 3 ಬೈಬ್ಯಾಕ್ಸ್ ಇನ್ಫೋಸಿಸ್ ಓಪನ್ ಮಾರ್ಕೆಟ್ ಬೈಬ್ಯಾಕ್ ಇಂದಾನೆ ಐ ಥಿಂಕ್ 2017 ನಲ್ಲಿ 13,000 crores ವ್ಯಾಲ್ಯೂ ಆಗುವಂತ ಬೈಬ್ಯಾಕ್ ಆವಾಗ ಮಾತ್ರನೇ ಇನ್ವೆಸ್ಟರ್ಸ್ ಕಂಪನಿಗೆ ಶೇರ್ಸ್ ನ ಆಫರ್ ಮಾಡೋ ತರ ಬೈಬ್ಯಾಕ್ ನ ಅನೌನ್ಸ್ ಮಾಡಿದ್ರು. ಬಟ್ ಅದಾದ್ಮೇಲೆ ಇದುವರೆಗೂ ಪ್ರತಿ ಸಲಿನೂ ಮಾರ್ಕೆಟ್ ನಲ್ಲೇ ಇನ್ಫೋಸಿಸ್ ಅವರು ಬೈಬ್ಯಾಕ್ ನ ಪ್ರಕಟಣೆ ಮಾಡ್ತಿದ್ದಾರೆ. ನೆಕ್ಸ್ಟ್ HDFC AMC ಬಗ್ಗೆ ಮಾತಾಡ್ಕೋಬೇಕು. ತುಂಬಾ ಟೈಮ್ ಬ್ಯಾಕ್ ಇಂದ ಇರುವಂತ ಅನ್ಸರ್ಟನಿಟಿ ಈಗಂತೂ ಕ್ಲಿಯರ್ ಆಗಿದೆ. ಇವರು ರಿಲೇಟೆಡ್ ಆಗಿರುವಂತ ಪ್ರಮೋಟರ್ ಗ್ರೂಪ್ ಆಗಿರುವಂತ ಆರ್ಗಾನ್ ಇನ್ವೆಸ್ಟ್ಮೆಂಟ್ ಅವರು ಕಂಪನಿ ರಿಲೇಟೆಡ್ ಆಗಿ HDFC AMC ರಿಲೇಟೆಡ್ ಆಗಿರುವಂತ ಅವರ ಎಂಟೈರ್ 10.2% ಶೇರ್ ನ ಸೆಲ್ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ. 10.2% ಶೇರ್ ಅಂದ್ರೆ ತುಂಬಾ ಸಿಗ್ನಿಫಿಕೆಂಟ್ ಶೇರ್ ಅಲ್ವಾ, ಆದ್ರೆ ಸ್ಟಾಕ್ ಪ್ರೈಸ್ ಫಾಲ್ ಆಗ್ಬೇಕಲ್ವಾ ಅಂದ್ರೆ ಆ 10.2% ಶೇರ್ ನಲ್ಲಿ 9.99% ಹತ್ರ ಮೀನ್ಸ್ ನಿಯರ್ಲಿ 10% ಹತ್ರ ಶೇರ್ ನ ಸಿಂಗಲ್ ಪ್ಲೇಯರ್ ಗೆ ನಾವು ಸೆಲ್ ಮಾಡಿರೋ ತರ ಅಪ್ಡೇಟ್ ಮಾಡಿದ್ದಾರೆ. ಇದು ಓಪನ್ ಮಾರ್ಕೆಟ್ ಅಲ್ಲಿ ಮಾಡಿರುವಂತ ಸೆಲ್ಲಿಂಗ್ ಅಲ್ಲ, ಜಸ್ಟ್ ಟ್ರಾನ್ಸ್ಫರ್, ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆಗ್ತಿರೋ ಕಾರಣವಾಗಿ ಅವ್ರಿಗೆ ಅಷ್ಟೊಂದು ದೊಡ್ಡ ಮೊತ್ತದಲ್ಲಿ ಶೇರ್ ಸೆಲ್ ಮಾಡ್ತಿದ್ರು ಸ್ಟಾಕ್ ಪ್ರೈಸ್ ಸೆಲ್ಲಿಂಗ್ ಪ್ರೆಷರ್ ಹೋಗುತ್ತೆ ಅನ್ನೋಂಥ ಒಂದು ಅನ್ಸರ್ಟನಿಟಿ ಆ ಓವರ್ ಹ್ಯಾಂಗ್ ನ ಕ್ಲಿಯರ್ ಮಾಡ್ತಾ ಇರೋದ್ರಿಂದಾನೇ ಕೇವಲ ಒಂದು ಪ್ಲೇಯರ್ಗೆ ಸೆಲ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡ್ತಿರೋ ಕಾರಣವಾಗಿ ಸ್ಟಾಕ್ ಇವತ್ತು 3.7% ಅಪ್ಸೈಡ್ಗೆ ಮೂವ್ ಆಗಿದೆ. ನೆಕ್ಸ್ಟ್ ಡಾಬರ್ ಬಗ್ಗೆ ಮಾತಾಡ್ಕೋಬೇಕು. ಗ್ಲೋಬಲ್ ರಿಸರ್ಚ್ ಫರ್ಮ್ ಆಗಿರುವಂಥ ಮೋರ್ಗಾನ್ ಸ್ಟ್ಯಾನ್ಲಿ ಅವರು ಡಾಬರ್ ಸ್ಟಾಕ್ನ ಅಪ್ಡೇಟ್ ಮಾಡ್ತಾ ಪ್ರೀವಿಯಸ್ಲಿ ಕೊಟ್ಟಿರುವಂಥ ಟಾರ್ಗೆಟ್ ₹575 ಇಂದ ₹660 ಪರ್ ಶೇರ್ ಅಪ್ಡೇಟ್ ಮಾಡ್ತಾ ಇರೋದು. ಇದಕ್ಕೆ ಇವರು ಮೆನ್ಷನ್ ಮಾಡ್ತಿರುವಂಥ ಇಂಪಾರ್ಟೆಂಟ್ ರೀಸೆಂಟ್ ಟೈಮ್ಸ್ ಅಲ್ಲಿ ಮೋಸ್ಟ್ ಆಫ್ ದಿ FMCG ಕಂಪನೀಸ್ ಅಂಡ್ ಈವನ್ 2-wheeler ಸ್ಪೇಸ್ ನಲ್ಲೂ ರೂರಲ್ ಸೆಗ್ಮೆಂಟ್ ಜಾಸ್ತಿ ಫೋಕಸ್ ಮಾಡ್ತಿರುವಂಥ ಕಂಪನೀಸ್ ಡೌನ್ ಆಗೋದಕ್ಕೆ ರೀಸನ್ ಏನು, ರೂರಲ್ ಸೆಗ್ಮೆಂಟ್ ನಲ್ಲಿ ಡಿಮ್ಯಾಂಡ್ ಕಮ್ಮಿ ಆಗಿರೋ ತರ. ಅಂಡ್ ಈವನ್ ಡಾಬರ್ ಅವ್ರಿಗೂ ಆಲ್ಮೋಸ್ಟ್ 45% ಹತ್ರ ರೆವೆನ್ಯೂ ರೂರಲ್ ಎಕಾನಮಿನಿಂದಾನೇ ಬರುತ್ತೆ. ಅಂಡ್ ಈ ರೀಸೆಂಟ್ ಟೈಮ್ಸ್ ಅಲ್ಲಿ ರೂರಲ್ ಎಕಾನಮಿನಲ್ಲಿ ಇರುವಂಥ ವೀಕ್ನೆಸ್ ಕಾರ್ನರ್ ಆಗಿರೋ ತರ ಟರ್ನ್ ಅರೌಂಡ್ ಆಗತ್ತೆ ಅನ್ನೋ ತರ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಈ ಸೆಗ್ಮೆಂಟ್ ರೂರಲ್ ಎಕಾನಮಿನಲ್ಲಿ ಬರ್ತಿರೋಂಥ ಗ್ರೋತ್ ಡಾಬರ್ನ ಪಾಸಿಟಿವ್ ಆಗಿ ಹೆಲ್ಪ್ ಮಾಡತ್ತಲ್ವಾ. ಅದರಿಂದ ರೂರಲ್ ಎಕಾನಮಿ ಟರ್ನ್ ಅರೌಂಡ್ ಆಗತ್ತಲ್ವಾ, ಪಾಸಿಟಿವ್ ಆಗತ್ತೆ. ಇದಕ್ಕೆ ಕಾರಣವಾಗಿ ರೂರಲ್ ಎಕಾನಮಿ ಡಿಪೆಂಡ್ ಆಗಿರುವಂಥ ಕಂಪನೀಸ್ನಲ್ಲಿ ಡಾಬರ್ ಲಾಭ ಪಡುತ್ತೆ ಅನ್ನೋ ತರ ಇವರು ಭಾವಿಸ್ತಾ ಇರೋ ತರ ಅಪ್ಡೇಟ್ ಮಾಡ್ತಾ ಇವರ ಹೆಲ್ತ್ ಕೇರ್ ಪೋರ್ಟ್ಫೋಲಿಯೋ ಸ್ವಲ್ಪ ಸ್ಲೋ ಡೌನ್ ಆಗತ್ತೆ. ಆದರೆ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಫುಡ್ ಅಂಡ್ ಬ್ಯಾವರೇಜ್ ಪೋರ್ಟ್ಫೋಲಿಯೋ ಅನ್ನೋದು ಸ್ಟ್ರಾಂಗ್ ಆಗಿ ಗ್ರೋತ್ ಲೀಡ್ ಮಾಡುತ್ತೆ ಅನ್ನೋ ತರ. ಅಂಡ್ ಇವನ್ ಸ್ಪೈಸಸ್ ಕ್ಯಾಟಗರಿನಲ್ಲೂ ರೀಸೆಂಟ್ಲಿ ಇವರು ಬಾದ್ಶಾ ಬ್ರಾಂಡ್ ನ ಎಕ್ವೈರ್ ಮಾಡಿದಾರಲ್ವಾ, ಅದರಿಂದ ಇವೆಲ್ಲಾನು ಇವರಿಗೆ ಪಾಸಿಟಿವ್ ಗ್ರೋತ್ ಫ್ಯಾಕ್ಟರ್ ಆಗಿ ಅಪ್ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಿ ಆಡ್ ಆಗುತ್ತೆ ಅನ್ನೋ ತರ ಮೆನ್ಷನ್ ಮಾಡ್ತಾ ₹660 ಪರ್ ಶೇರ್ ಟಾರ್ಗೆಟ್ ನ ಡಾಬರ್ ಅವರು ಮೆನ್ಷನ್ ಮಾಡ್ತಿದ್ದಾರೆ. ಇವತ್ತು
ಸೋಬಾ ರಿಲೇಟೆಡ್ ಆಗಿ ಒಂದು ನೆಗೆಟಿವ್ ಅಪ್ಡೇಟ್ ಬಂದಿದೆ. ಡಿಸೆಂಬರ್ 7ನ ಇಡಿ ಅವರು ಇವರಿಗೆ ಒಂದು ಆರ್ಡರ್ನ ಇಶ್ಯೂ ಮಾಡಿರೋ ಥರ ಹೇಳ್ತಿದ್ದಾರೆ. ಈ ಆರ್ಡರ್ ಇಶ್ಯೂ ಮಾಡೋದಕ್ಕೆ ರೀಸನ್ 2008ಅಲ್ಲಿ ಇವರು ಗುರುಗಾವ್ನಲ್ಲಿ ಇವರು ಡೆವಲಪ್ ಮಾಡಿರುವಂಥ ಸ್ವಲ್ಪ ಪ್ಲಾಟ್ಸ್ ರಿಲೇಟೆಡ್ ಆಗಿ ಅಥಾರಿಟೀಸ್ ಅವರು ಆ ಎಂಕ್ವೈರಿಗೆ ಕಂಪನಿ ಅಥಾರಿಟೀಸ್ ಅವರು ಫುಲ್ಲಾಗಿ ಕೋಆಪರೇಟ್ ಮಾಡಿರೋ ಥರ ಇವ್ರು ಹೇಳ್ತಿದ್ದಾರೆ. ಈಗ ಇಡಿ ಅವರು ಇದಕ್ಕೆ ರಿಲೇಟೆಡ್ ಆಗಿ ಇವ್ರಿಗೆ ಸಂಬಂಧಿಸಿರುವ ಕೇರಳದಲ್ಲಿದ್ದ ಸ್ವಲ್ಪ ಲ್ಯಾಂಡ್ಸ್ನ ಅಟ್ಯಾಚ್ ಮಾಡಿರೋ ಥರ ಈ ಲ್ಯಾಂಡ್ಸ್ ಒಂದು ವ್ಯಾಲ್ಯೂ 201.6 crores ಆಗಿ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ಆದರೆ ಕಂಪನಿ ಪ್ರೆಸೆಂಟ್ ಈ ಲ್ಯಾಂಡ್ಸಲ್ಲಿ ಏನೂ ಡೆವಲಪ್ ಮಾಡೋದಕ್ಕೆ ಯೋಚನೆಯಲ್ಲಿ ಇಲ್ಲ ಅಂತ, ಅದರಿಂದ ಕಂಪನಿ ಮೇಲೆ ಮೀಡಿಯಂ ಟರ್ಮ್ನಲ್ಲಾದರೂ ಆರ್ ಶಾರ್ಟ್ ಟರ್ಮಲ್ಲಾದರೂ ಯಾವ ಥರ ಇಂಪ್ಯಾಕ್ಟ್ ಇರಲ್ಲ ಅನ್ನೋ ಥರ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ಆ್ಯಂಡ್ ಕಂಪನಿ ಸೈಡಿಂದ ನಾವೇನು ತಪ್ಪು ಮಾಡಿಲ್ಲ ಆ್ಯಂಡ್ ಇದರ ರಿಲೇಟೆಡ್ ಆಗಿ ಫೇವರಬಲ್ ಆಗಿ ಔಟ್ಕಮ್ ಬರುತ್ತಂತ ಇವರು ಕಾನ್ಫಿಡೆಂಟ್ ಆಗಿರೋ ಥರನೂ ಹೇಳ್ತಿದ್ದಾರೆ. ಆದರೆ ಇಡಿ ಅವರು ಕೇರಳದಲ್ಲಿರುವಂಥ ಇವರ ಲ್ಯಾಂಡ್ಸ್ನ ಅಟ್ಯಾಚ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಬಂದ ತಕ್ಷಣವೇ ಸೋಬಾ ಲಿಮಿಟೆಡ್ ಸ್ಟಾಕು ನಿಯರ್ಲಿ 5% ಮೇಲೆ ಕರೆಕ್ಟ್ ಆಗಿದೆ. ನೆಕ್ಸ್ಟು ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟು. ನಿಫ್ಟಿ ಸಪೋರ್ಟು 18,520 ಇವತ್ತು ಕ್ಲೋಸಿಂಗ್ ಪಾಯಿಂಟಲ್ಲೂ ಆ ಪಾಯಿಂಟ್ವರೆಗೂ ಬಂದು ನೆಕ್ಸ್ಟ್ ಅಬೋವ್ ಕ್ಲೋಸ್ ಆಗಿದೆ. ಆ್ಯಂಡ್ ರೆಸಿಸ್ಟೆಂಟು ಪ್ರೀವಿಯಸ್ಲಿ ನಾವು ಮಾತಾಡ್ಕೊಂಡಿರೋಂಥ ಝೋನೆ ನೀವು ಗಮನಿಸಿದ್ರೆ ಮಲ್ಟಿಪಲ್ ಟೈಮ್ಸ್ ಆ ಝೋನ್ ಹತ್ರ ನಮಗೆ ಪ್ರೈಸ್ ಆಕ್ಟಿವಿಟಿ ಇರುತ್ತೆ. ಫಾಲ್ ಆಗೋವಾಗ ಸಪೋರ್ಟ್ ಆಗಿ ಆ್ಯಂಡ್ ಅಬೋವ್ ರ್ಯಾಲಿ ಆಗೋವಾಗ ರೆಸಿಸ್ಟೆಂಟ್ ಆಗಿಯೂ ಆ ಝೋನಲ್ಲಿ ನಮಗೆ ಮೋಸ್ಟ್ ಆಫ್ ದಿ ರಿಜೆಕ್ಷನ್ ಇವತ್ತು ನಮಗೆ ಕಾಣಿಸಿರುವಂಥ ಝೋನೆ 18,620 ಲೆವೆಲ್. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡು 42,890 ಆ್ಯಂಡ್ ಅಪ್ ಸೈಡು 43,370. ನೆಕ್ಸ್ಟ್ ನಿಫ್ಟಿ ಆಪ್ಷನ್ಸ್ ಆ್ಯಂಡ್ ಡೇಟಾ ಡಿಸೆಂಬರ್ ವೀಕ್ಲಿ ಮಂತ್ಲಿ ಎಕ್ಸ್ಪೈರಿ ಕಾಂಟ್ರಾಕ್ಟ್ ಡೇಟಾನ ಗಮನಿಸ್ತಾ ಇದ್ರೆ ಇಲ್ಲಿಂದ ಟಾಪ್ ಸೈಡ್ಗೆ ಹೋಗುವಾಗ ಮೇಜರ್ ರೆಸಿಸ್ಟೆಂಟು 19,000, ಬಟ್ ಇನ್ನೂ ಲೋಯರ್ ಸೈಡು 18,700 18,800 ಇಂಪಾರ್ಟೆಂಟ್ ಲೆವೆಲ್ ಆಗಿ ಕಾಣಿಸ್ತಾ ಇದೆ. ಡೌನ್ ಸೈಡ್ಗೆ ಹೋಗುವಾಗ 18,300 ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಎವಾಲ್ವ್ ಆಗ್ತಿದೆ. 18,300 ಟು 18,800 ಈ 500 ಪಾಯಿಂಟ್ ರೇಂಜ್ನ ಮಾರ್ಕೆಟ್ ಆಪ್ಷನ್ಸ್ ಆ್ಯಂಡ್ ಡೇಟಾ ಪರವಾಗಿ ಕಾಣಿಸ್ತಾ ಇದ್ರೂ, ಬಟ್ ನಾನು ಪರ್ಸನಲ್ ಆಗಿ 18,400 ಬ್ರೇಕ್ ಆಗಿ ಡೌನ್ ಸೈಡ್ಗೆ ಕ್ಲೋಸ್ ಆಗೋವರೆಗೂ 18,400 ಟು 18,900 ಈ 500 ಪಾಯಿಂಟ್ ರೇಂಜ್ನ ಗಮನಿಸ್ತಾ ಇದ್ದೀನಿ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆ್ಯಕ್ಟಿವೇಟ್ ಮಾಡಿಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.